ಹಲೋ ಫ್ರೆಂಡ್ಸ್, ನಾವಿವತ್ತು ಲಾಭ ಹಾನಿ ಅನ್ನುವಂಥ ಪಾಠದಲ್ಲಿ ಶೇಕಡಾ ಹಾನಿ ಕಂಡುಹಿಡಿಯುವಂಥ ಲೆಕ್ಕಗಳನ್ನ ಮಾಡ್ತಾ ಇದ್ದೀವಿ. ನೋಡಿ, ಮೊದಲನೇದಾಗಿ ಪ್ರಶ್ನೆಯಲ್ಲಿ ಏನು ಕೊಟ್ಟಿದ್ದಾರೆ ಅನ್ನೋದನ್ನ ತಿಳ್ಕೊಳ್ಳೋಣ. ಕೊಂಡ ಬೆಲೆಯನ್ನ ಕೊಟ್ಟಿದ್ದಾರೆ. ಎಷ್ಟಿದೆ? 8,500 ರೂಪಾಯಿ. ಮತ್ತು ಮಾರಿದ ಬೆಲೆಯನ್ನ ಕೊಟ್ಟಿದ್ದಾರೆ 6,800 ರೂಪಾಯಿ. ನೋಡಿ, ಕೊಂಡ ಬೆಲೆ ಯಾವಾಗ ಹೆಚ್ಚಿಗೆ ಇರುತ್ತದೆ ಅವಾಗ ಅಲ್ಲಿ ಏನಾಗ್ತಾ ಇದೆ? ಹಾನಿ ಆಗ್ತಾ ಇದೆ. ನೋಡಿ, ಶೇಕಡಾ ಹಾನಿಯನ್ನು ಕಂಡುಹಿಡಬೇಕಂದ್ರೆ ಮೊದಲನೇದಾಗಿ ನಾವು ಏನನ್ನು ಕಂಡುಹಿಡಬೇಕು? ಹಾನಿಯನ್ನ ಕಂಡುಹಿಡಬೇಕು. ಹಾನಿ ಅಂದ್ರೆ ನಷ್ಟ, ಹೌದಾ? ನೋಡಿ ಬನ್ನಿ, ಹಾನಿ ಇದುಕೊಳ್ತು ಕೊಂಡ ಬೆಲೆ ಮೈನಸ್ ಮಾರಿದ ಬೆಲೆ ಅಂದ್ರೆ ಕೊಂಡ ಬೆಲೆಯಲ್ಲಿ ಮಾರಿದ ಬೆಲೆಯನ್ನು ಕಳೆದಾಗ ನಮಗೆ ಏನ್ ಸಿಗ್ತಾ ಇದೆ? ಹಾನಿ ಸಿಗ್ತಾ ಇದೆ. ನೋಡಿ, ಕೊಂಡ ಬೆಲೆ ಎಷ್ಟಿದೆ? 8,500 ರೂಪಾಯಿ. 8,500 ರೂಪಾಯಿ. ಮಾರಿದ ಬೆಲೆ ಎಷ್ಟಿದೆ? 6,800 ರೂಪಾಯಿ. 6,800 ರೂಪಾಯಿ ಏನಾಗ್ತಾ ಇದೆ? ಮಾರಿದ ಬೆಲೆ ಇದೆ. ಕಲಿಯೋಣ. 0 ಇಲ್ಲಿ 0 ಹೋದ್ರೆ 0, 0 ಇಲ್ಲಿ 0 ಹೋದ್ರೆ 0, ಹೌದಾ? 15ರಲ್ಲಿ 8 ಹೋದ್ರೆ 7, 8ರಲ್ಲಿ 1 ಹೋದ್ರೆ 7, 7ರಲ್ಲಿ 6 ಹೋದ್ರೆ 1. ಹಾಗಾದ್ರೆ ಎಷ್ಟಾಯ್ತು? 1,700 ರೂಪಾಯಿ ಏನಾಯ್ತು? ಹಾನಿ ಆಯ್ತು, ಹೌದಾ? ನೋಡಿ, ಈಗ ನಮಗೆ ಹಾನಿ ಸಿಕ್ತು ಅಂದ್ರೆ ನಷ್ಟ ಸಿಕ್ತು. ಇದರಿಂದ ನಾವು ಏನ್ ಮಾಡ್ಬೇಕಾಗಿದೆ? ಶೇಕಡಾ ಹಾನಿಯನ್ನ ಕಂಡುಹಿಡಬೇಕಾಗಿದೆ. ನೋಡಿ, ಶೇಕಡಾ ಹಾನಿ ಇದುಕೊಳ್ತು ಹಾನಿ ಡಿವೈಡೆಡ್ ಬೈ ಕೊಂಡ ಬೆಲೆ ಗುಣಾಕಾರ 100, ಹೌದಾ? ಈ ಸೂತ್ರವನ್ನು ಉಪಯೋಗಿಸಿ ನಾವು ಏನ್ ಮಾಡ್ತಾ ಇದೀವಿ? ಶೇಕಡಾ ಹಾನಿಯನ್ನ ಕಂಡುಹಿಡಿತಾ ಇದ್ದೀವಿ. ನಮ್ಗೆ ಈಗಾಗಲೇ ಇದರಲ್ಲಿ ಹಾನಿ ಗೊತ್ತಿದೆ, ಕೊಂಡ ಬೆಲೆ ಗೊತ್ತಿದೆ. ಇವುಗಳನ್ನು ಇಲ್ಲಿ ತುಂಬಿ ಬಿಡೋಣ. ಹಾನಿ ಎಷ್ಟಿದೆ? 1,700. ಕೊಂಡ ಬೆಲೆ 8,500 ಗುಣಾಕಾರ 100, ಹೌದಾ? ನೋಡಿ, ಇವೆರಡು 0 ಕ್ಯಾನ್ಸಲ್ ಆಯ್ತು. 17 ಒಂದ್ಲೆ 17 ಐದ್ಲೆ 85, 5 ಒಂದ್ಲೆ 5 20ಲೆ, ಹೌದಾ? ಹಾಗಾದ್ರೆ ಎಷ್ಟು ಬಂತು? ಶೇಕಡಾ 20 ಅಥವಾ 20 ಶೇಕಡಾ. ಏನು? ಶೇಕಡಾ ಹಾನಿ ಎಷ್ಟು ಬರ್ತಾ ಇದೆ? ಶೇಕಡಾ 20. ಈ ರೀತಿಯಾಗಿ ಶೇಕಡಾ ಹಾನಿಯನ್ನ ಕಂಡುಹಿಡಿದಿದ್ದೀವಿ. ಹಾಗಾದ್ರೆ ಮೊದಲನೇದಾಗಿ ಏನನ್ನ ಕಂಡುಹಿಡಬೇಕು? ಶೇಕಡಾ ಹಾನಿ ಬೇಕಾಗಿದೆ ಅಂದ್ರೆ ಮೊದಲನೇದಾಗಿ ಹಾನಿಯನ್ನ ಕಂಡುಹಿಡಬೇಕು. ಆಮೇಲೆ ಈ ಸೂತ್ರವನ್ನು ಉಪಯೋಗಿಸಿ ಶೇಕಡಾ ಹಾನಿಯನ್ನ ಕಂಡುಹಿಡಬೇಕು. ನೋಡಿ, ಇದೇ ರೀತಿಯಾಗಿ ಇನ್ನೊಂದು ಲೆಕ್ಕವನ್ನು ಕೊಟ್ಟಿದ್ದಾರೆ, ಅದನ್ನು ಕೂಡ ನಾವೀಗ ಮಾಡೋಣ. ಕೊಂಡ ಬೆಲೆ 3,500 ರೂಪಾಯಿ, ಮಾರಿದ ಬೆಲೆ 2,800 ರೂಪಾಯಿ. ನೋಡಿ, ಹಾನಿಯನ್ನ ಕಂಡುಹಿಡಬೇಕಂದ್ರೆ ನಮಗೆ ಏನ್ ಗೊತ್ತಿರಬೇಕು? ಕೊಂಡ ಬೆಲೆ ಹೆಚ್ಚಿಗೆ ಇರಬೇಕು, ಕೊಂಡ ಬೆಲೆ ಹೆಚ್ಚಾಗಿರ್ಬೇಕು, ಮಾರಿದ ಬೆಲೆ ಕಡಿಮೆ ಇರಬೇಕು, ಹೌದಾ? ಬನ್ನಿ, ಹಾನಿ ಇಟ್ಕೊಳ್ತು ಕೊಂಡ ಬೆಲೆ ಮೈನಸ್ ಮಾರಿದ ಬೆಲೆ. ಕೊಂಡ ಬೆಲೆ ಮೈನಸ್ ಮಾರಿದ ಬೆಲೆ. ಕೊಂಡ ಬೆಲೆ ಎಷ್ಟಾಗಿದೆ? 3,500 ರೂಪಾಯಿ ಮೈನಸ್ ಮಾರಿದ ಬೆಲೆ 2,800 ರೂಪಾಯಿ. ಹಾಗಾದ್ರೆ ನೋಡಿ, 3,500 ರೂಪಾಯಿದಲ್ಲಿ 2,800 ರೂಪಾಯಿನ ಕಳೆದಾಗ ಎಷ್ಟು ಬರ್ತಾ ಇದೆ? 700 ರೂಪಾಯಿ. 700 ರೂಪಾಯಿ ಏನಾಯ್ತು? ಹಾನಿ, ಹೌದಾ? ಈಗಾಗಲೇ ನಮ್ಗೆ ಏನ್ ಸಿಕ್ತು? ಹಾನಿ ಸಿಕ್ತು. ಇದರಿಂದ ನಮ್ಗೆ ಏನ್ ಬೇಕಾಗಿದೆ? ಶೇಕಡಾ ಹಾನಿಯನ್ನು ಕಂಡುಹಿಡಬೇಕು. ನಮ್ಗೆ ಈಗಲೇ ಶೇಕಡಾ ಹಾನಿಯನ್ನು ಕಂಡುಹಿಡುವಂತ ಒಂದು ಸೂತ್ರ ಗೊತ್ತಿದೆ. ಹಾನಿ ಡಿವೈಡೆಡ್ ಬೈ ಕೊಂಡ ಬೆಲೆ ಗುಣಾಕಾರ 100, ಹೌದಾ? ಈ ಸೂತ್ರವನ್ನು ಉಪಯೋಗಿಸೋಣ. ಹಾನಿ ಎಷ್ಟಿದೆ? 700 ರೂಪಾಯಿ. 700, ಹೌದಾ? ಕೊಂಡ ಬೆಲೆ 3,500 ಗುಣಾಕಾರ 100, ಹೌದಾ? ಇವೆರಡು 0 ಕ್ಯಾನ್ಸಲ್ ಆಯ್ತು. 7 ಒಂದ್ಲೆ 7 ಐದ್ಲೆ 5 ಒಂದ್ಲೆ 5 20. ನೋಡಿ, ಇಲ್ಲೂ ಕೂಡ ಶೇಕಡಾ 20 ಏನು ಉತ್ತರ ಬರ್ತಾ ಇದೆ. ಶೇಕಡಾ ಹಾನಿ ಎಷ್ಟು ಬರ್ತಾ ಇದೆ? ಶೇಕಡಾ 20. ಈ ರೀತಿಯಾಗಿ ಕೊಂಡ ಬೆಲೆ ಮಾರಿದ ಬೆಲೆ ಕೊಟ್ಟಾಗ
ನಾವು ಶೇಕಡ ಹಾನಿ ಕಂಡುಹಿಡಿಯುವಂತ ಲೆಕ್ಕಗಳನ್ನ ಈ ವಿಡಿಯೋದಲ್ಲಿ ಮಾಡಿದ್ದೇವೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಹೀಗೆ ನಮ್ಮ ಎಲ್ಲ ವಿಡಿಯೋಗಳನ್ನ ನೋಡ್ತಾ ಇರಿ, ನಮಗೆ ಪ್ರೋತ್ಸಾಹ ನೀಡ್ತಾ ಇರಿ. ಥ್ಯಾಂಕ್ ಯು.